ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ನಲ್ಲಿ ನೋಡೋಣ. ಭಗವದ್ಗೀತೆಯನ್ನ ಪಠ್ಯಕ್ಕೆ ಸೇರಿಸಬೇಕು ಅನ್ನೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಸೇರ್ಕೊಂಡು ಮನುವಾದಿಯಾಗಿದ್ದಾರೆ ಅಂತ ಕುಟುಕಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದ ಅಂಗವಾಗಿ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವೇಳೆ ಕುಮಾರಸ್ವಾಮಿ ಸಲಹೆಯನ್ನ ಟೀಕೆ ಮಾಡಿದ್ದಾರೆ. ಸ್ವಾಮೀಜಿಗಳು ರಾಜಕೀಯ ವಿಚಾರಕ್ಕೆ ಬರಬಾರದು ಎಂದಿದ್ದ ತಮ್ಮ ಹೇಳಿಕೆ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಆದಿಚುಂಚನಗಿರಿ ಮಠದ ಶ್ರೀಗಳ ಕ್ಷಮೆ ಯಾಚಿಸಿದ್ದಾರೆ. ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಆಯೋಜನೆ ಮಾಡಿದ್ದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಸ್ವಾಮೀಜಿಗೆ ಅಗೌರವ ಆಗಬಾರದು ಅನ್ನೋ ಕಾರಣಕ್ಕೆ ಕಾಳಜಿಯಿಂದ ಹೇಳಿದ್ದೆ, ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ಳಬಾರದು ಎಂದಿದ್ದೆ ಅಷ್ಟೇ. ನಿರ್ಮಲಾನಂದನಾಥ ಸ್ವಾಮೀಜಿಗೆ ಅಪಚಾರ ಆಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ. ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಲು ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಕೆ ಮಾಡಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ವಿಜೇಂದ್ರ ಡುಪ್ಲಿಕೇಟ್ ಸಹಿ ಮಾಡಿದ್ರು. ಡುಪ್ಲಿಕೇಟ್ ಸಹಿ ಮಾಡಿದ ದಾಖಲೆ ಸಿಎಂ ಡಿಸಿಎಂ ಬಳಿ ಇವೆ. ವಿಜೇಂದ್ರ ಮಾತನಾಡಿದ್ರೆ ದಾಖಲೆ ಬಿಡಬೇಕಾ ಅಂತ ಟೀಕೆ ಕೇಳ್ತಾರೆ. ಹೀಗಾಗಿ ಸಿಎಂ ಡಿಸಿಎಂ ಬಗ್ಗೆ ವಿಜೇಂದ್ರ ವರ್ಣನೆ ಮಾಡ್ತಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿ ಐಬಿಯಲ್ಲಿ ಅಹಿಂದ ನಾಯಕರು ಕುರುಬ ಸಮುದಾಯದ ಮುಖಂಡ ಸಿದ್ದಣ್ಣ ತೇಜಿ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸುವ ಪಿತೂರಿ ನಡೆದಿದೆ. ಯಾವುದೇ ಕಾರಣಕ್ಕೂ ಅಹಿಂದ ನಾಯಕ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬಾರದು. ಒಂದು ವೇಳೆ ಕೆಳಗಿಳಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಜಾತಿ ಗಣತಿ ನಡೆಸಿರುವ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಅಂಕಿ ಸಂಖ್ಯೆಯ ವರದಿ ನೀಡುವ ಮೊದಲು ಜಾತಿಗಳ ಮಾಹಿತಿ ಸಲ್ಲಿಸಲು ಸಂಘ ಸಂಸ್ಥೆಗಳಿಗೆ ಆಹ್ವಾನ ಮಾಡಿದೆ. ಹಿಂದುಳಿದ ವರ್ಗಗಳ ಆಯೋಗ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿರುವ ದತ್ತಾಂಶದ ವಿಶ್ಲೇಷಣೆ ಅಂತಿಮ ಹಂತಕ್ಕೆ ಬಂದಿದ್ದು, ಸರ್ಕಾರದ ದತ್ತಾಂಶದ ಜೊತೆಗೆ ಜಾತಿ ಸಂಘಗಳು, ಸಂಸ್ಥೆಗಳ ಅಭಿಪ್ರಾಯಕ್ಕೂ ಮನ್ನಣೆ ನೀಡಲು ಈ ಕ್ರಮ ಎನ್ನಲಾಗಿದೆ. ನಾಳೆ ಕೆಎಸ್ಎ ಚುನಾವಣೆ ನಿಗದಿಯಾಗಿದ್ದು, ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಹಾಗೂ ಬ್ರಿಜೇಶ್ ಪಾಟೀಲ್ ಬಣಗಳ ನಡುವೆ ಹಣಾಹಣಿ ಏರ್ಪಟ್ಟಿದೆ. ಇಂದು ವೆಂಕಟೇಶ್ ಪ್ರಸಾದ್ ಬಣ ಕೆಎಸ್ಎ ಮತದಾರರ ಜೊತೆ ಸಂವಾದ ನಡೆಸಲಾಯಿತು. ಟೀಮ್ ಗೇಮ್ ಚೇಂಜರ್ಸ್ ಪರವಾಗಿ ಮಾಜಿ ಕ್ರಿಕೆಟಿಗರಾದ ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್ ಭಾಗಿಯಾಗಿ ಬ್ರಿಜೇಶ್ ಬಣದ ವೈಫಲ್ಯದ ಬಗ್ಗೆ ಪಿಪಿಟಿ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಈ ಖಾತಾ ನೀಡಲು ಪಾಸ್ಪೋರ್ಟ್ ಸೇವಾ ಕೇಂದ್ರದ ರೀತಿ ಸೇವಾ ಕೇಂದ್ರ ಆರಂಭಿಸಲು ತೀರ್ಮಾನ ಮಾಡಲಾಗಿದೆ ಅಂತ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ತಿಳಿಸಿದ್ದಾರೆ. ಈ ಖಾತಾ ನೀಡಿಕೆಯಲ್ಲಿ ಸಾಕಷ್ಟು ತೊಂದರೆ ಎದುರಾಗ್ತಾ ಇದೆ. 10 ಸೇವಾ ಕೇಂದ್ರ ಆರಂಭಿಸಲು ತೀರ್ಮಾನ ಮಾಡಲಾಗಿದೆ. ಅಭಿಯಾನ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ ಅಂತ ಡಿಸಿಎಂ ಗರಂ ಆಗಿದ್ರು. ಈ ಬೆನ್ನಲ್ಲೇ ಸೇವಾ ಕೇಂದ್ರ ಆರಂಭಕ್ಕೆ ತೀರ್ಮಾನಿಸಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಸಮಸ್ಯೆಯನ್ನ ಬಸ್ ಮಾಲೀಕರು ಲಾಭದ ಮೊರೆ ಹೋಗಿದ್ದಾರೆ. ವಿಮಾನ ದರದಷ್ಟೇ ಬಸ್ ದರ ಏರಿಕೆ ಮಾಡಲಾಗಿದೆ. ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಮುಂಬೈ, ಪುಣೆ ಹೋಗುವ ಪ್ರಯಾಣಿಕರ ಬಳಿ 4 ರಿಂದ 6 ಸಾವಿರ ವಸೂಲಿ ಮಾಡಲಾಗ್ತಾ ಇದೆ. ಪುಣೆಗೆ ತೆರಳಲು ಸಿಟ್ಟಿಂಗ್ 3,500, ಎಸಿ ಸ್ಲೀಪರ್ ಕೋಚ್ 6 ಸಾವಿರಕ್ಕೂ ಹೆಚ್ಚು ಪಡಿತಾ ಇದ್ದಾರೆ. ಹೀಗಾಗಿ ಪ್ರಯಾಣಿಕರಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಟಿಬಿ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಅಳವಡಿಸುವ ಕೆಲಸ ಮಹಾಸುದರ್ಶನ ಹೋಮದ ಮೂಲಕ ಅಧಿಕೃತವಾಗಿ ಆರಂಭ ಆಗಿದೆ. ಈಗಾಗಲೇ 16 ನೂತನ ಕ್ರಸ್ಟ್ ಗೇಟ್ಗಳು ಸಿದ್ಧವಾಗಿದ್ದಾವೆ. ಇನ್ನುಳಿದ ಗೇಟ್ಗಳ ತಯಾರಿ ಮಾಡಲಾಗ್ತಾ ಇದೆ. ಇನ್ನು 6 ತಿಂಗಳ ಒಳಗಾಗಿ 33 ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡೋಕೆ ಸಿದ್ಧತೆ ನಡೆದಿದೆ. ಗುಜರಾತ್ ಮೂಲದ ಗುತ್ತಿಗೆ ಕಂಪನಿ ಕೆಲಸ ಆರಂಭ ಮಾಡಿದ್ದು, ಡ್ಯಾಂಗೆ ಯಾವುದೇ ತೊಂದರೆ ಆಗದಿರಲಿ ಅಂತ ಮಹಾಸುದರ್ಶನ ಹೋಮ ಮಾಡಲಾಗಿದೆ. ಜಾರ್ಖಂಡ್ನಲ್ಲಿ ಜೆಎಂಎಂ ಜೊತೆಗೆ ಸೇರಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಏರುತ್ತದೆ ಎನ್ನುವ ಚರ್ಚೆಗಳ ನಡುವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜಾರ್ಖಂಡ್ಗೆ ಹೋಗಿದ್ದಾರೆ. ದಿಯೋಘರ್ಗೆ ಭೇಟಿ ನೀಡಿರುವ ಜೆಪಿ ನಡ್ಡಾ ವೈದ್ಯನಾಥ್ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಜಾರ್ಖಂಡ್ನಲ್ಲಿರುವ ಜೆಎಂಎಂ, ಆರ್ಜೆಡಿ, ಕಾಂಗ್ರೆಸ್ ಸರ್ಕಾರವನ್ನ ವಂಚಕ ಸರ್ಕಾರ ಅಂತ ಟೀಕಿಸಿದ್ದಾರೆ. ಕೇರಳದ ಕೊಲ್ಲಂನಲ್ಲಿ ರಾಷ್ಟ್ರೀಯ ಹೆದ್ದಾರಿಯೊಂದು ಕುಸಿದಿದೆ. ಈ ವೇಳೆ ಸಂಚಾರ ಮಾಡ್ತಾ ಇದ್ದ ಶಾಲಾ ವಾಹನ ಸೇರಿದಂತೆ ಸಾಕಷ್ಟು ವಾಹನಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾವೆ. ಇಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದ್ದು, ರಸ್ತೆ ನಿರ್ಮಾಣದಲ್ಲಿ ಕಳಪೆ ವಸ್ತುಗಳನ್ನು ಬಳಕೆ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಇನ್ನು ನಿತಿನ್ ಗಡ್ಕರಿ ಗುಣಮಟ್ಟದಲ್ಲಿ ಅಮೆರಿಕಕ್ಕೆ ಹೋಲಿಕೆ ಮಾಡ್ತಾರೆ, ಆದರೆ ಪರಿಸ್ಥಿತಿ ಹೀಗಿದೆ ಅಂತ ಟೀಕಿಸಲಾಗಿದೆ. ಉತ್ತರ ಪ್ರದೇಶದ ಮಿರತ್ನಲ್ಲಿ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವ ಘಟನೆಯೊಂದು ನಡೆದಿದೆ.
ಮೆರತ್ನಲ್ಲಿ ಅನಾಮಿಕ ಶವವೊಂದು ಪತ್ತೆಯಾಗಿತ್ತು. ಆ ಶವದ ಗುರುತು ಪತ್ತೆ ಆಗಿರಲಿಲ್ಲ. ಹೀಗಾಗಿ ಪೊಲೀಸರು ರಾತ್ರಿ ವೇಳೆ ಆಟೋ ರಿಕ್ಷಾದಲ್ಲಿ ಮೃತದೇಹವನ್ನ ಹಾಕಿಕೊಂಡು ಬೇರೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಸಾಡಿ ಹೋಗಿದ್ದಾರೆ. ಈ ಘಟನೆ ಬೆಳಕಿಗೆ ಬಂದ ಬಳಿಕ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ದಂಪತಿಗಳಿಗೆ ಜನಿಸುವ ಮಕ್ಕಳಿಗೆ ಜನ್ಮದತ್ತವಾಗಿ ಪೌರತ್ವ ಸಿಗುತ್ತದೆ. ಆದರೆ ಆ ಜನ್ಮದತ್ತವಾಗಿ ಸಿಗುವ ಪೌರತ್ವವನ್ನ ರದ್ದುಗೊಳಿಸಲು ಡೊನಾಲ್ಡ್ ಟ್ರಂಪ್ ಆದೇಶ ಮಾಡಿದ್ದಾರೆ. ಈ ಆದೇಶ ಸಂವಿಧಾನಿಕ ವಿರೋಧಿ. ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿ ಪ್ರಕಾರ ಅಮೆರಿಕದಲ್ಲಿ ಜನಿಸುವ ಪ್ರತಿಯೊಬ್ಬರಿಗೂ ಪೌರತ್ವ ಸಿಗಬೇಕಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಕೋರ್ಟ್ ಅರ್ಜಿಯನ್ನ ವಿಚಾರಣೆಗೆ ಅಂಗೀಕರಿಸಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಮತ್ತೊಮ್ಮೆ ಗುಂಡಿನ ಚಕಮಕಿ ನಡೆದಿದೆ. ಕಂದಹಾರ್ ಪ್ರಾಂತ್ಯದ ಸ್ಪಿನ್ ಬೋಲ್ಡಕ್ ಜಿಲ್ಲೆಯಲ್ಲಿ ಎರಡೂ ದೇಶಗಳ ಸೇನೆ ಮಧ್ಯೆ ಘರ್ಷಣೆ ನಡೆದಿದೆ. ಡುರಾಂಡ್ ರೇಖೆ ಬಳಿ ಅಫ್ಘಾನ್ ಪಡೆಗಳ ಮೇಲೆ ಪಾಕಿಸ್ತಾನ ಸೈನಿಕರು ಇದ್ದಕ್ಕಿದ್ದಂಗೆ ಗ್ರೆನೇಡ್ಗಳನ್ನು ಎಸೆದಿದ್ದಾರೆ. ಪಾಕಿಸ್ತಾನವು ಪ್ರತಿದಾಳಿ ಮಾಡಿದ್ದು ಘರ್ಷಣೆಯಲ್ಲಿ 4 ಮೃತಪಟ್ಟಿದ್ದಾರೆ. ರಣಭೀಕರ ಮಳೆಗೆ ಇಂಡೋನೇಷಿಯಾ ತತ್ತರಿಸಿ ಹೋಗಿದೆ. ಭಯಾನಕ ಪ್ರವಾಹಕ್ಕೆ ಅಚೆ ತಮಿಯಾಂಗ್ ರೆಜೆನ್ಸಿ ಎಂಬ ಜಿಲ್ಲೆ ಸಂಪೂರ್ಣ ನಾಶವಾಗುತ್ತಿದೆ. ಪ್ರವಾಹ ಮತ್ತು ಭೂಕುಸಿತಗಳಿಂದ ಇಲ್ಲಿವರೆಗೂ 867 ಜನ ಮೃತಪಟ್ಟಿದ್ದಾರೆ. ಮನೆಗಳು ನೆಲಸಮವಾಗಿದ್ದಾವೆ. ಇನ್ನು ರಸ್ತೆ ಬದಿಯಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಅನ್ನ ಮತ್ತು ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದ್ದು ಜನ ಪರದಾಡ್ತಾ ಇದ್ದಾರೆ. ಅಂಗಡಿಗಳಿಗೆ ನುಗ್ಗಿ ತಿನ್ನುವ ವಸ್ತುಗಳು ಕದೀತಾ ಇದ್ದಾರೆ. ಪಾಕಿಸ್ತಾನದ ಅಡಿಯಾಲ ಜೈಲಲ್ಲಿರುವ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮಾನಸಿಕ ಅಸ್ವಸ್ಥ ಅಂತ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನ್ ತೆಹರಿಕ್ ಇ ಇನ್ಸಾಫ್ ಪಕ್ಷದ ಮುಖ್ಯಸ್ಥನಾಗಿರುವ ಇಮ್ರಾನ್ ಖಾನ್ನನ್ನ ಮಾನಸಿಕ ಅಸ್ವಸ್ಥ ಮತ್ತು ದೇಶಕ್ಕೆ ಬೆದರಿಕೆ ಅಂತ ಪಾಕಿಸ್ತಾನ ಸೇನೆ ಘೋಷಣೆ ಮಾಡಿದೆ. ಪಾಕಿಸ್ತಾನ ಸೇನಾ ವಕ್ತಾರ ಮಾತನಾಡಿ ಇಮ್ರಾನ್ ಖಾನ್ ಸೇನಾ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗಿದೆ ಎಂದಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ದೇಸಿ ಕಲಾವಿದರನ್ನ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ಸನ್ಮಾನ ಮಾಡಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಬೀರೇನ್ ಬಸಕ್, ತಂಜಾವೂರು ಚಿತ್ರ ಕಲಾವಿದ ವಿ ಪನ್ನೀರ್ ಸೆಲ್ವಂ, ಮಿನಿವೇಚರ್ ಪೇಂಟರ್ ಶಮ್ಮಿ ಬನ್ನು ಶರ್ಮಾ ಸೇರಿದಂತೆ ರಾಷ್ಟ್ರ ಪ್ರಶಸ್ತಿ ವಿಜೇತ ದೇಸಿ ಕಲಾವಿದರನ್ನ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ಸನ್ಮಾನ ಮಾಡಿದರು. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಅಧ್ಯಕ್ಷ ಆಕಾಶ್ ಅಂಬಾನಿ ಅವರ ಪತ್ನಿ ಶ್ಲೋಕಾ ಮೆಹ್ತಾ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ತಾರಾ ಬಳಗವೇ ಸೇರಿತ್ತು. ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೀತಾ ಇದ್ದ ಏಕದಿನ ಸರಣಿಯಲ್ಲಿ ಭಾರತ 2-1 ಅಂತರದಲ್ಲಿ ಸರಣಿ ಗೆದ್ದು ಬೀಗಿದೆ. ವಿಶಾಖಪಟ್ಟಣದಲ್ಲಿ ಪಂದ್ಯದಲ್ಲಿ ಕೆಎಲ್ ರಾಹುಲ್ ನಾಯಕತ್ವದಲ್ಲಿ 3ನೇ ಪಂದ್ಯವನ್ನ ಗೆದ್ದು ಬೀಗಿದೆ. ಭಾರತ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ 47.5 ಓವರ್ಗಳಲ್ಲಿ 270 ರನ್ ಗಳಿಸಿದ್ರು. 271 ರನ್ಗಳ ಗುರಿ ಬೆನ್ನತ್ತಿದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ರೋಹಿತ್ ಶರ್ಮಾ 75, ಜೈಸ್ವಾಲ್ 116, ವಿರಾಟ್ ಕೊಹ್ಲಿ 65 ರನ್ಗಳ ಭರ್ಜರಿ ಬ್ಯಾಟಿಂಗ್ ಮಾಡಿ ಗೆಲುವಿನ ದಡ ಸೇರಿಸಿದರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಊಹೆಗೂ ನಿಲುಕದ್ದು. ಒಮ್ಮೆ ಡಿಕೆ ಶಿವಕುಮಾರ್ ಬಣ, ಮತ್ತೊಮ್ಮೆ ಸಿದ್ದರಾಮಯ್ಯ ಬಣ, ಹೀಗೆ ಒಬ್ರಲ್ಲ ಒಬ್ರು ಕುರ್ಚಿ ಚರ್ಚೆಗೆ ನಾಂದಿ ಹಾಡ್ತಾನೆ ಇರ್ತಾರೆ. ಆದರೆ ಇವತ್ತು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕುರ್ಚಿ ಚರ್ಚೆಗೆ ಜೀವ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಅಹಿಂದ ಅಸ್ತ್ರ ಪ್ರಯೋಗ ಮಾಡಿದ್ರೆ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳ ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿವೆ. ಈ ಮಧ್ಯೆ ದಿಲ್ಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಮಹತ್ವದ ಚರ್ಚೆಯೊಂದು ನಡೆದಿದ್ದು ಭಾರೀ ಕೋಲಾಹಲ ಹುಟ್ಟುಹಾಕಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತಲೇ ಶುರುವಾಗಿದ್ದ ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆ ವಿಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಸಿಎಂ, ಡಿಸಿಎಂ ಮನೆಯಲ್ಲಿನ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ಒಂದು ಹಂತಕ್ಕೆ ಎಲ್ಲವೂ ಶಾಂತವಾಗಿದೆ. ಆದರೂ ಹೈಕಮಾಂಡ್ನ ಸಂಧಾನ ಅಥವಾ ಸಂದೇಶಕ್ಕಾಗಿ ಇಬ್ಬರೂ ನಾಯಕರ ಆಪ್ತರು, ಅಷ್ಟೇ ಅಲ್ಲ ಕಾರ್ಯಕರ್ತರೂ ಕೂಡ ಕಾದು ಕೂತಿದ್ದಾರೆ. ಕುರ್ಚಿ ಕಚ್ಚಾಟಕ್ಕೆ ಹೈ ಮುಲಾಮು. ಸಿಎಂ ಡಿಸಿಎಂ ಮಧ್ಯೆ ಹೈ ಸಂಧಾನ ಸೂತ್ರ. ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಇನ್ನೊಂದೇ ದಿನ ಬಾಕಿ. ಸುಭದ್ರ ಸರ್ಕಾರವಿದ್ದರೂ ಕೂಡ ಸಿಎಂ ಸ್ಥಾನದ ಅಭದ್ರತೆ ವಿಚಾರವೇ ಪ್ರತಿಪಕ್ಷಗಳ ಕೈಗೆ ಸಿಕ್ಕಿರೋ ಅಸ್ತ್ರಗಳು. ಪ್ರತಿಪಕ್ಷಗಳಿಗೆ ತಾವಾಗೇ ಆಹಾರ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು. ಹೀಗಾಗಿ ಎಲ್ಲದಕ್ಕೂ ಪೂರ್ಣ ವಿರಾಮ ಇಡಲು ಕಡೆಗೂ ಹೈಕಮಾಂಡ್ ಮುಂದಾಗಿದೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಇಡೀ ಗದ್ದಲ, ಕಚ್ಚಾಟ, ಎಲ್ಲರ ಅಭಿಪ್ರಾಯಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ವಿವರಣೆ ನೀಡಿದ್ದಾರೆ.
ದೆಹಲಿಯ ಸೋನಿಯಾ ಗಾಂಧಿ ಮನೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಮಹತ್ವದ ಮಾತುಕತೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಂಡಿದ್ದಾರೆ. ಈಗಾಗಲೇ ರಾಜ್ಯಕ್ಕಾಗಮಿಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಖರ್ಗೆ. ಬಿಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆಯಿಂದ ಮಾಹಿತಿ ಪಡೆದಿದ್ದಾರೆ ರಾಹುಲ್ ಗಾಂಧಿ. ಮೊನ್ನೆ ಸಿಎಂ ಮಂಗಳೂರಿನಲ್ಲಿ ಮೀನೂಟ ಮಾಡಿಕೊಂಡು ಕೆಸಿ ವೇಣುಗೋಪಾಲ್ಗೂ ಎಲ್ಲಾ ವಿಚಾರ ಮುಟ್ಟಿಸಿದ್ದಾರೆ. ಈಗ ಅದೆಲ್ಲವನ್ನ ಪರಿಶೀಲಿಸಿ ಮುಂದಿನ ಚುನಾವಣೆ ಗಮನದಲ್ಲಿಟ್ಟು ನಾಯಕರು ಚರ್ಚಿಸಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಇಬ್ಬರು ನಾಯಕರಿಗೆ ಹೈಕಮಾಂಡ್ ಸಂದೇಶ ರವಾನಿಸುವ ಸಾಧ್ಯತೆಗಳಿವೆ. ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆ, ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಜೊತೆಗೆ ಜಿಬಿಎ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳ ಗೆಲ್ಲೋ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ ಎಂದು ಕಾಂಗ್ರೆಸ್ ಮೂಲಗಳು ಹೇಳಿವೆ. That's what I'm telling. Karnataka we discussed today, but nothing came out from that. We will discuss again. Sir, Clarification already given. किस तरह की बातचीत No, हुई? already we have given a clarification. That we will have another discussion. ಹೀಗೆಲ್ಲ ಪವರ್ ಶೇರಿಂಗ್ ಗದ್ದಲದ ಬಳಿಕ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಟ್ಟಾಗಿ ಕಾಣಿಸಿಕೊಂಡರು. ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಮೂವರು ನಾಯಕರು ಭಾಗಿಯಾಗಿದ್ದರು. ಸಿಎಂ ಗಾದಿಗೆ ಏರಲು ಶತಪ್ರಯತ್ನ ಮಾಡುತ್ತಿರುವ ಡಿಸಿಎಂ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಲೇ ಸುತ್ತುತ್ತಿದ್ದರು. ಖರ್ಗೆ ದೆಹಲಿಗೆ ಹೋಗುವಾಗಲೂ ಒಟ್ಟಿಗೆ ತೆರಳಿದ್ದರು ಡಿಕೆಶಿ. ಸಿಎಂ ಸಿದ್ದುಗೆ 5 ಅಹಿಂದ ಲೀಡರ್ಸ್ ಬಲ. ಸಮುದಾಯದ ಬಲದಿಂದಲೇ ಸಿದ್ದು ಬಲಗೊಳ್ಳುತ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ 5 ಅಹಿಂದ ನಾಯಕರು. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬಿಕೆ ಹರಿಪ್ರಸಾದ್, ಜಮೀರ್ ಅಹಮದ್ ಖಾನ್ ಹಾಗೂ ಕೆಎನ್ ರಾಜಣ್ಣ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಸಿಎಂ ಪರ ಬ್ಯಾಟಿಂಗ್ ಮಾಡೋದು, ಗೌಪ್ಯ ಸಭೆಗಳನ್ನ ಮಾಡೋದು, ದೆಹಲಿ ಯಾತ್ರೆ, ಹೀಗೆ ಸಿದ್ದರಾಮಯ್ಯ ಪರವಾಗಿ ನಿಂತು ಎಲ್ಲಾ ಲಾಬಿ ಮಾಡುತ್ತಿದ್ದಾರೆ. ಇದರೊಟ್ಟಿಗೆ ಅಹಿಂದ ಸಂಘಟನೆಗೆ ಮುಂದಾಗಿದ್ದಾರೆ ಸಚಿವರುಗಳು. ಸಿದ್ದರಾಮಯ್ಯ ರಾಜೀನಾಮೆಗೆ ಮುಂದಾದ್ರೆ ಹಳ್ಳಿಗಳಲ್ಲಿ ಜನಾಂದೋಲನಕ್ಕೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಅಹಿಂದ ಸಂಘಟನೆ ಮಾಡಿದವನು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಅಹಿಂದ ಅಲ್ವಾ? ಅದು ನಾವು ತಿಂಗಳ ಮಾಡ್ತಾನೆ ಇರ್ತೀವಿ, ಹೊಸದಲ್ಲ. ಅಹಿಂದ ಕಾರ್ಯಕ್ರಮ, ಎಸ್.ಟಿ. ಸಂಘಟನೆಗಳು ಪ್ರತಿ ತಿಂಗಳ ಮಾಡ್ತಾನೆ ಇರ್ತೀವಿ. ಅದು ಭಾಗ ಅಷ್ಟೇ, ಪಾರ್ಟ್. ಇಲ್ಲ ಸಮಾವೇಶ ಇಲ್ಲ, ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಅಷ್ಟೇ ಅದು. ಈ ಮಧ್ಯೆ ಹಾಸನದಲ್ಲಿ ನಡೆದ ಸರ್ಕಾರದ ವಿವಿಧ ಯೋಜನೆಗಳ ಸಮರ್ಪಣಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಿದ್ದು, ನಾನು ಮಾತು ಕೊಡಲ್ಲ, ಕೊಟ್ರೆ ಮರೆಯೋದಿಲ್ಲ ಎಂದು ಕುರ್ಚಿ ಕಿತ್ತಾಟದ ನಡುವೆಯೇ ಮಾರ್ಮಿಕವಾಗಿ ನುಡಿದರು. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಬಹುಶಃ ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ರಾಜಕೀಯಕ್ಕೋಸ್ಕರ ಅದನ್ನು ಹೇಳಕ್ಕಾಗಲ್ಲ. ಇದೇ ವೇದಿಕೆಯಲ್ಲೇ ಮಾತನಾಡಿದ ಡಿಕೆಶಿ ಕೂಡ ಮಾರ್ಮಿಕವಾಗೇ ಮಾತನಾಡಿದ್ರು. ಬದುಕು ಶಾಶ್ವತ ಅಲ್ಲ, ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ ಎಂದು. ಮನುಷ್ಯನ ಬದುಕು ಶಾಶ್ವತ ಅಲ್ಲ, ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಡಿಕೆಶಿ ಸಿಎಂ ಆದ್ರೆ ಮಂತ್ರಿ ಆಗೋದಿಲ್ಲ. ಕೆಎನ್ ರಾಜಣ್ಣ ಹೊಸ ವರಸೆ, ತಂಗಡಿಗಿಗೂ ಬಿಸಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮತ್ತೊಂದು ಹೊಸ ಚರ್ಚೆ ಕಾಂಗ್ರೆಸ್ನೊಳಗೆ ಶುರುವಾಗಿದೆ. ಒಂದು ವೇಳೆ ಡಿಕೆಶಿ ಸಿಎಂ ಆದ್ರೆ ನಾನು ಡಿಕೆ ಸಂಪುಟ ಸೇರೋದಿಲ್ಲ ಅಂತ ಮತ್ತೊಮ್ಮೆ ಕೆಎನ್ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಶಿವರಾಜ ತಂಗಡಗಿ ಸುತ್ತಲೂ ಇದೀಗ ಅದೇ ವಿವಾದ ಸುತ್ತಕೊಂಡಿದೆ. ಬಿಜೆಪಿ ಆರೋಪಗಳಿಗೆಲ್ಲ ಉತ್ತರ ಕೊಡಲ್ಲ ಅಂದಿದ್ದಾರೆ ತಂಗಡಗಿ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೇನೆ,
ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. BJPಯವರಿಗೆ ಕೆಲಸ ಇಲ್ಲ. ಈಗ ನಿಮಗೆ ನೋಡ್ರಿ, ಅವ್ರು ನವಂಬರ್ ಕ್ರಾಂತಿ ಅಂದರು, ಈಗ ಜನವರಿ ಕ್ರಾಂತಿ ಅಂತಾರೆ. ಜನವರಿ ಆದಮೇಲೆ ನಂತರ ಬಜೆಟ್ ಆದಮೇಲೆ ಕ್ರಾಂತಿ ಅಂತಾರೆ. ಅವ್ರಿಗೇನೈತಿ ಕೆಲಸ? ಅವ್ರಿಗೆ ಕೆಲಸ ಇಲ್ಲ. ಅವರಿಗೆ ಮತ್ತು ಇನ್ನೊಂದು, ಅವ್ರ ಗೊಂದಲನೇ ಸಾಕಷ್ಟು ಅದ. ಅವರು ಅರ್ಧ ಮಂದಿ ಇವರ ಅಧ್ಯಕ್ಷ ಅಂತ ಒಪ್ಕೊಳಕ್ಕೆ ತಯಾರಿಲ್ಲ. ಹಿಂಗಿದ್ದಾಗ ಅವ್ರ ಗೊಂದಲಾಗಿದ್ದಂತ ನಮಗೇನು ಅವರು ಪಾಠ ಹೇಳೋಕ್ಕೆ ಸಾಧ್ಯತೆ ಐತೆ? ಮತ್ತು ನಮಗೆ ಯಾವ ಮಕ್ಕ ಇಟ್ಕೊಂಡು ನಮಗೆ ಸಲಹೆ ಕೊಡೋಕ್ಕೆ ಸಾಧ್ಯತೆ ಐತೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಮೇಲ್ನೋಟಕ್ಕೆ ಶಮನವಾದಂತೆ ಕಂಡ್ರೂ ಒಳಗೆ ಬೂದಿ ಮುಚ್ಚಿದ ಕೆಂಡದಂತಿರೋದಂತೂ ಸತ್ಯ. ಇದು ಮುಂದೆ ಯಾವ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಯಲ್ಲಿ ಎಂಬಂತಾಗಿದೆ ಡಿಕೆ ಶಿವಕುಮಾರ್ ಸ್ಥಿತಿ. ತಮ್ಮ ಮೇಲಿನ ಕೇಸ್ಗಳಿಂದ ಬಚಾವಾಗಿದ್ದ ಡಿಕೆ ಶಿವಕುಮಾರ್ಗೆ ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ ಬೆನ್ನೇರಿದೆ. ಈವರೆಗೆ ಗಾಂಧಿ ಕುಟುಂಬವನ್ನ ಕಾಡಿದ್ದ ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ DCMಗೆ ಟೆನ್ಷನ್ ತಂದಿಟ್ಟಿದೆ. ದೆಹಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಇಡೀ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಡಿಕೆಶಿಗೆ ಮತ್ತೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಟೆನ್ಷನ್. ದೆಹಲಿ ಪೊಲೀಸರಿಂದ DCMಗೆ ನೋಟಿಸ್ ಜಾರಿ. ಸಿಎಂ ಕುರ್ಚಿ ಕಚ್ಚಾಟದ ಮಧ್ಯೆಯೇ DCM ಡಿಕೆ ಶಿವಕುಮಾರ್ಗೆ ದೆಹಲಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗಿ ಡಿಸೆಂಬರ್ 19ರೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಟ್ರಸ್ಟ್ಗೆ ಡಿಕೆಶಿ ಖಾತೆಯಿಂದ ಹಣ ವರ್ಗಾವಣೆ ಮಾಹಿತಿ ಇದ್ದು ವಹಿವಾಟಿನ ಮಾಹಿತಿ ಕೇಳಿ ನೋಟಿಸ್ ಜಾರಿಯಾಗಿದೆ. ಇದೇ ವಿಚಾರವಾಗಿ ಡಿಕೆ ಬ್ರದರ್ಸ್ ವಿಚಾರಣೆ ಆಗಿದ್ದು ಮತ್ತೆ ಡಿಕೆಶಿಗೆ ಶಾಕ್ ಎದುರಾಗಿದೆ. ಆದರೆ ಇದೆಲ್ಲವೂ ಕಿರುಕುಳ ನೀಡುವ ಹುನ್ನಾರ ಅನ್ನೋದು ಡಿಕೆಶಿ ವಾದ. ಈಗ ನಾವು ನೋಡಿ, ನ್ಯಾಷನಲ್ ಹೆರಾಲ್ಡು, ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು, ನಾವೆಲ್ಲ ಕಾಂಗ್ರೆಸ್ಸಿಗರು. ನಾವು ಅವ್ರಿಗೆ ಕಷ್ಟಕಾಲದಿಂದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳಿಂದ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವು ಆಗ ಇಡಿ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದು. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟೊಳಗೆ ಇದು ಕಿರುಕುಳ ಕೊಡೋಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಹೋಗ್ತೀನಿ. ಯಾವತ್ತೋ ಒಂದಿನ ನಾನು ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ. ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೇನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ. ಬಟ್ ಅವೆಲ್ಲ ಎದುರಿಸೋದು ಅವೆಲ್ಲ ನನ್ನ ಎದುರಿಸೋಕೆ ಹೋಗ್ತೀನಿ ಅಂತಂದ್ರೆ ಅದೇನು ಈಲ್ಡ್ ಆಗಲ್ಲ ಅವ್ರಿಗೆ. ಈ ಮಧ್ಯೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗಿಯೂ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆ ನಡೆದಿದೆ. ಇಲ್ಲಿ ರಾಜ್ಯದಲ್ಲೂ ಕೂಡ ಡಿಕೆಶಿ ಬೆಂಬಲಕ್ಕೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವಾ, ಕೊಡ್ತಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ. ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಆಯ್ತು, ಕೊಡ್ದು ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ. ನೀವು ಸೋರ್ಸ್ಕಿಂತ ಏನು ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ನೀವು ಕೊಟ್ಟಿದ್ದಂಥ ಹಣ ಚೆಕ್ನ ಕೊಟ್ಟಾರ. ಚೆಕ್ನ ಕೊಟ್ಟೋದಕ್ಕೆ ಕೇಳ್ತಿರಲ್ಲ, ಏನು ಕ್ಯಾಶ್ನ ಕೊಡಬೇಕಾಗಿತ್ತಾ? ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು, ಯಂಗ್ ಇಂಡಿಯಾ ವಿಚಾರ ಇರ್ಬೋದು, ಇಡೀ ವಿಶ್ವದಲ್ಲೇ ಭಾಳ ಒಂದು ವಿಶಿಷ್ಟವಾದಂಥ ಪ್ರಕರಣ ಇದೆ. ದುಡ್ಡು ಎಲ್ಲಿಂದ ಬಂತು, ಎಷ್ಟು ಬಂತು, ಯಾರಿಂದ ಬಂತು, ಯಾರಿಗೆ ಹೋಯ್ತು ಅಂತ ಏನಾದರೂ ಆಗಿದೆ? ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದರೆ, ದಿಸ್ ಮಸ್ಟ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದರ್ ಇಸ್ ನೋ ಮನಿ. ಈವರೆಗೆ ಗಾಂಧಿ ಕುಟುಂಬವನ್ನ ಕಾಡುತ್ತಿದ್ದ ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ ಸಿಎಂ ಕುರ್ಚಿ ರೇಸ್ನಲ್ಲಿರೋ ಡಿಕೆ ಶಿವಕುಮಾರ್ ಬುಡಕ್ಕೂ ಬಂದು ನಿಂತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಂಡಿಗೋ ಗೋಳಾಟ. ರಾಜ್ಯ ಹೊರರಾಜ್ಯ ಮಾತ್ರವಲ್ಲ, ವಿದೇಶ ಪ್ರಯಾಣಕ್ಕೆ ಹೊರಟಿದ್ದವರಿಗೆ ರಕ್ತ ಕಣ್ಣೀರು ತರಿಸಿದೆ. ಸತತ 5ನೇ ದಿನವೂ ವಿಮಾನ ಹಾರಾಟ ಅಸ್ತವ್ಯಸ್ತವಾಗಿದ್ದು ಏರ್ಪೋರ್ಟ್ಗಳೇ ಸಂತ್ರಸ್ತರ ಕೇಂದ್ರಗಳಂತಾಗಿದ್ದಾವೆ. ಅಲ್ಲೇ ಊಟ, ಅಲ್ಲೇ ನಿದ್ದೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಜನರ ಸಮಸ್ಯೆಯನ್ನೇ ಅಸ್ತ್ರ ಮಾಡಿಕೊಂಡಿರುವ ಇತರೆ ವಿಮಾನಯಾನ ಸಂಸ್ಥೆಗಳು ವಸೂಲಿ ಮಾಡ್ತಾ ಇದ್ದಾವೆ. ಹೀಗಾಗಿ ಕೇಂದ್ರ ಸರ್ಕಾರವೇ ಮಧ್ಯ ಪ್ರವೇಶ ಮಾಡಿದ್ದು ಈ ಗೊಂದಲಗಳಿಗೆ ತಿಲಾಂಜಲಿ ಇಡೋ ಪ್ರಯತ್ನ ಮಾಡಿದೆ.
ಕಮ್ಯುನಿಕೇಟ್ ಅನ್ನೋದು ಇಲ್ಲೇ ಇಲ್ಲ ಸರ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವೇ ನೋಡ್ತಾ ಇದ್ದೀರಾ, ಈ ಜನ ಇದ್ದಾರೆ, ಯಾರ್ಯಾರು ಅಳ್ತಿದ್ದಾರೆ, ಯಾರ್ಯಾರು ಟೆನ್ಷನ್ ಅಲ್ಲಿ ಇದ್ದಾರೆ. ರೆಸ್ಪಾನ್ಸೇ ಸಿಕ್ತಿಲ್ಲ ಸರ್. ಹೊಟ್ಟೆ ಹಸಿತಿದೆ, ಊಟ ಇಲ್ಲ, ತಿಂಡಿಲ್ಲ. ಈಗ ನಮಗೆ ಯಾವುದೇ ರೀತಿ ಮುನ್ಸೂಚನೆ ಕೊಡದೇನೆ ಇಲ್ಲಿ ಬಂದ ಮೇಲೆ ಈಗ ಜಸ್ಟ್ ಒಂದು 5 ನಿಮಿಷ ಮುಂಚೆ ಕ್ಯಾನ್ಸಲ್ ಅಂತ ಹೇಳ್ತಾ ಇದಾರೆ. ದಿಕ್ಕು ತೋರ್ಸ್ದಂಗ್ ಆಗಿದೆ, ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ. ವಿಮಾನಯಾನ ಅಂದ್ರೆ ಜನ ಈಗ ಕನಸಲ್ಲೂ ಬೆಚ್ಚಿ ಬೀಳುವ ಸ್ಥಿತಿ. 5 ದಿನಗಳಿಂದ ನಡೀತಾ ಇರೋ ವಿದ್ಯಮಾನ ನೋಡಿದ್ರೆ ಇನ್ಯಾವತ್ತೂ ವಿಮಾನ ಪ್ರಯಾಣವೇ ಬೇಡ ಅನ್ನೋ ಪರಿಸ್ಥಿತಿ ತಲುಪಿದ್ದಾರೆ ವಿಮಾನಯಾನ ಪ್ರಯಾಣಿಕರು. ಅದರಲ್ಲೂ ಇಂಡಿಗೋ ವಿಮಾನಯಾನವಂತೂ ಕನಸು ಮನಸ್ಸಲ್ಲೂ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿ ಪ್ರಯಾಣಿಕರಿಗೆ ಎದುರಾಗಿದೆ. 5ನೇ ದಿನವೂ ಬಗೆಹರಿಯದ ಇಂಡಿಗೋ ಬಿಕ್ಕಟ್ಟು. ಪ್ರಯಾಣಿಕರ ಸುಲಿಗೆಗಿಳಿದ ವಿಮಾನಯಾನ ಸಂಸ್ಥೆಗಳು. ಮದುವೆಗೆ ಹೊರಟವರು, ತಿಥಿ ಗತಿಗೆ ಹೊರಟವರು, ಸಂದರ್ಶನಕ್ಕೆ ಹೊರಟವರು, ಮೊದಲ ಬಾರಿ ವಿಮಾನದ ಅನುಭವ ಪಡೆಯಲು ಹೊರಟವರು. ಅಯ್ಯೋ, 1-2 ಇಂಡಿಗೋ ಸಂಸ್ಥೆ ಮಾಡಿದ ಎಡವಟ್ಟು ಕೆಲವರ ಕಣ್ಣಲ್ಲಿ ನೀರು ತರಿಸಿದ್ರೆ ಮತ್ತು ಕೆಲವರಲ್ಲಿ ಆಕ್ರೋಶದ ಕಿಚ್ಚನ್ನೇ ಹೊತ್ತಿಸಿತ್ತು. ಲಗೇಜ್ ಸಿಕ್ಕಿಲ್ಲ ನಮಗೆ. 5 ದಿನದಿಂದ ಬರ್ತಾ ಇರೋದು, ಹೋಗ್ತಾ ಇರೋದು ಏರ್ಪೋರ್ಟ್, ಶಿವಮೊಗ್ಗ ಏರ್ಪೋರ್ಟಿಗೆ. ಶಿವಮೊಗ್ಗದಲ್ಲಿ ಕೇಳಿದ್ದಕ್ಕೆ ಬೆಂಗಳೂರಲ್ಲಿದೆ ಲಗೇಜ್ ಅಂತ ಹೇಳಿದ್ದಕ್ಕೆ ಬೆಂಗಳೂರಿಗೆ ಬಂದಿದೀವಿ. ಇಲ್ಲಿ ಬಂದ ಮೇಲೆ ಕೇಳಿದ್ರೆ 1 ಗಂಟೆ 2 ಗಂಟೆ ನಿತ್ತಿ ಕೇಳಿದ್ಮೇಲೆ ಈಗ ಇದು ಲಗೇಜ್ ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಬ್ಯಾಗ್ ಇದೆ ಅಂತಾರೆ ಒಳಗಡೆ, ನಮ್ಗೆ ಒಳಗ್ ಬಿಟ್ರೆ ನಮ್ ಲಗೇಜ್ ನಾವ್ ತಗೊಂತೀವಿ. ಅದನ್ನ ಬಿಟ್ಬಿಟ್ಟು ಇವ್ರು ನಿಮ್ ಲಗೇಜೇ ಬಂದಿಲ್ಲ, ನಿಮ್ ಲಗೇಜೇ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ರೆ ನಮ್ಗೆ ಕಾಲ್ ಮಾಡಿದ್ದಾರೆ. ನಿಮ್ ಏರ್ಪೋರ್ಟ್ ಗೆ ಲಗೇಜ್ ಬಂದಿದೆ, ಶಿವಮೊಗ್ಗ ಏರ್ಪೋರ್ಟ್ ಗೆ ಕಳಿಸ್ತೀವಿ ಅಂತ. 3 ದಿನದಿಂದ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಸತಾಯಿಸ್ತಾ ಇದ್ರು, ಇವತ್ತು ನಾಳೆ ಅಂತೀವಿ. ಅದಕ್ಕೆ ನಾವು ಡೈರೆಕ್ಟ್ ಬೆಂಗಳೂರಿಗೆ ಬಂದು ಕಲೆಕ್ಟ್ ಮಾಡೋಣ ಅಂದ್ರೆ ಇವತ್ತಿಲ್ಲಿ ಬಂದ್ರೆ ಲಗೇಜೇ ಇಲ್ಲ ಅಂತೀವಿ. ಕಳೆದ 5 ದಿನಗಳಿಂದ ನಿತ್ಯ 1200ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದ್ರೆ ಇಂದು 400ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದ್ವು. ಹೀಗಾಗಿ ಬೆಂಗಳೂರು, ಮುಂಬೈ, ದಿಲ್ಲಿ, ಕೋಲ್ಕತ್ತಾ, ಹೈದರಾಬಾದ್ ಹೀಗೆ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂದು ಕೂಡ ಪ್ರಯಾಣಿಕರು ಪರದಾಡಬೇಕಾಯಿತು. ಬೆಂಕಿ ಬಿದ್ದ ಮನೆಯಲ್ಲಿ ಲಾಭಕ್ಕಿಳಿದ ಸಂಸ್ಥೆಗಳು. ಪ್ರಯಾಣಿಕರಿಂದ ಟಿಕೆಟ್ ದರ ದುಪ್ಪಟ್ಟು ವಸೂಲಿ. ಇಂಡಿಗೋ ಸಂಸ್ಥೆ ಮಾಡಿದ ಎಡವಟ್ಟಿನಿಂದ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ರು. ಟಿಕೆಟ್ ಇದ್ರೂ ಪ್ರಯಾಣಿಸಲು ಸಾಧ್ಯವಿಲ್ಲ. ವಿಮಾನ ನಿಲ್ದಾಣಕ್ಕೆ ಹೋದ್ರೆ ಟಿಕೆಟ್ ಕ್ಯಾನ್ಸಲ್. ಇದರಿಂದ ಜನ ಬೇಸತ್ತು ಹೋಗಿದ್ರೆ ಇದೇ ಪರಿಸ್ಥಿತಿಯಲ್ಲಿ ಕೆಲ ವಿಮಾನಯಾನ ಸಂಸ್ಥೆಗಳು ಹಣ ಮಾಡಲು ನಿಂತಿವೆ. ಮಾಮೂಲಿ ದರಕ್ಕಿಂತ 10 ಪಟ್ಟು ದರ ವಸೂಲಿ ಮಾಡಲು ಮುಂದಾಗಿದ್ವು. ಸ್ಪೈಸ್ ಜೆಟ್ ಮತ್ತು ಏರ್ ಇಂಡಿಯಾದಂತಹ ಪ್ರಮುಖ ಸಂಸ್ಥೆಗಳೇ ಹಣ ವಸೂಲಿಗಿಳಿದಿವೆ. ಹೈದರಾಬಾದ್ನಿಂದ ಮುಂಬೈಗೆ 70,329 ರೂಪಾಯಿ ವಸೂಲಿ ಮಾಡಿದರೆ ಹೈದರಾಬಾದ್ನಿಂದ ಭೋಪಾಲ್ 90,000 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ಹೈದರಾಬಾದ್ನಿಂದ ದೆಹಲಿಗೆ 82,000 ರೂಪಾಯಿ ಫಿಕ್ಸ್ ಮಾಡಿದರೆ ದೆಹಲಿಯಿಂದ ಹೈದರಾಬಾದ್ಗೆ 48,000 ರೂಪಾಯಿ ವಸೂಲಿ ಮಾಡಲಾಗಿದೆ. ಇನ್ನು ಕೇವಲ 15,000 ರೂಪಾಯಿನಷ್ಟಿದ್ದ ಮುಂಬೈ ಟು ಶ್ರೀನಗರಕ್ಕೆ 62,000 ರೂಪಾಯಿ ವಸೂಲಿ ಮಾಡಲಾಗಿದೆ. ವಿಮಾನಯಾನ ಸಂಸ್ಥೆಗಳ ವಸೂಲಿ ತೀವ್ರಗೊಳ್ಳುತ್ತಿದ್ದಂತೆ ಎಚ್ಚೆತ್ತಿರೋ ಕೇಂದ್ರ ಸರ್ಕಾರ ಹೊಸ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಸರ್ಕಾರದ ನಿರ್ದೇಶನದ ದರವನ್ನಷ್ಟೇ ವಿಮಾನಯಾನ ಸಂಸ್ಥೆಗಳು ವಿಧಿಸಬೇಕು, ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರ ನಿರ್ದೇಶಿತ ದರಪಟ್ಟಿ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ 500 ಕಿಲೋಮೀಟರ್ವರೆಗೆ ಒಂದು ಟಿಕೆಟ್ಗೆ 7,500 ರೂಪಾಯಿ, 500ರಿಂದ 1000 ಕಿಲೋಮೀಟರ್ಗೆ 12,000 ರೂಪಾಯಿ, 1000ದಿಂದ 1,500 ಕಿಲೋಮೀಟರ್ಗೆ 15,000 ರೂಪಾಯಿ, 1,500 ಕಿಲೋಮೀಟರ್ ಮೇಲ್ಪಟ್ಟು ದೂರಕ್ಕೆ 18,000 ರೂಪಾಯಿ ಟಿಕೆಟ್ ಬೆಲೆ ಮಾತ್ರ ಸಂಗ್ರಹಿಸಬೇಕು ಅಂತ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಟಿಕೆಟ್ ರದ್ದಾದವರಿಗೆ ಮರುಪಾವತಿ ವಿಳಂಬದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡುವುದರ ಜೊತೆಗೆ ರೀಫಂಡಿಂಗ್ಗೆ ಗಡುವು ನೀಡಿದೆ. ಭಾನುವಾರ ರಾತ್ರಿ 8 ಗಂಟೆಯೊಳಗೆ ಬಾಕಿ ಇರುವ ಎಲ್ಲ ಪ್ರಯಾಣಿಕರ ಟಿಕೆಟ್ ಹಣ ಮರುಪಾವತಿ ಮಾಡಬೇಕು ಅಂತ ಗಡುವು ನೀಡಿದೆ. ಒಂದು ವೇಳೆ ಇದರಲ್ಲಿ ವಿಫಲವಾದರೆ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, 48 ಗಂಟೆಗಳಲ್ಲಿ ಪ್ರಯಾಣಿಕರ ಲಗೇಜ್ಗಳನ್ನು ಅವರವರ ವಿಳಾಸಕ್ಕೆ ತಲುಪಿಸಬೇಕು ಅಂತಲೂ ಹೇಳಿದೆ. ಇನ್ನು ಸದ್ಯ ಆಗಿರೋ ಎಡವಟ್ಟುಗಳ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಪತ್ತೆ ಹಚ್ಚದೆ ಬಿಡಲ್ಲ ಅಂತ ಕೇಂದ್ರ ವಿಮಾನಯಾನ ಸಚಿವರು ಹೇಳಿದ್ದಾರೆ. ವಿಮಾನ ಪ್ರಯಾಣಿಕರ ನೆರವಿಗೆ ರೈಲ್ವೆ ಇಲಾಖೆ. ಇಂಡಿಗೋ ವಿಮಾನ ಸಿಗದೆ ಪ್ರಯಾಣಿಕರ ಪರದಾಟ ಹಿನ್ನೆಲೆ ಕೇಂದ್ರ ಸರ್ಕಾರ ಪರ್ಯಾಯ ಮಾರ್ಗ ಹುಡುಕಲು ಮುಂದಾಗಿದೆ. ಹೆಚ್ಚುವರಿ ರೈಲ್ವೆ ಎಸಿ ಬೋಗಿ ಅಲ್ಲದೆ ಹೆಚ್ಚುವರಿ ರೈಲುಗಳನ್ನೇ ಓಡಿಸಲು ನಿರ್ಧರಿಸಿದೆ. ಬೆಂಗಳೂರಿಂದ ಪುಣೆ, ದೆಹಲಿ, ಚೆನ್ನೈ, ಮುಂಬೈಗೆ ಸ್ಪೆಷಲ್ ಟ್ರೈನ್ ಸೇವೆ ಇರಲಿದೆ. ರೈಲ್ವೆ ನಿಲ್ದಾಣ ಆಪ್, ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಬಹುದಾಗಿದೆ. ಎಲ್ಲೆಲ್ಲಿ ಬೇಡಿಕೆ ಜಾಸ್ತಿ ಇದೆಯೋ ಅಲ್ಲೆಲ್ಲ ಟ್ರೈನ್ಗಳನ್ನು ಬಿಡಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಪ್ರಯಾಣಿಕರ ಹೆಚ್ಚಿನ ದಟ್ಟಣೆ ಉಂಟಾಗಿದೆ. ಸೊ ಹಾಗಾಗಿ ಅವರ ಅನುಕೂಲಕ್ಕೋಸ್ಕರ ನಾವು ನಾಳೆ ಯಶವಂತಪುರಿಂದ ಹಜರತ್ ನಿಜಾಮುದ್ದೀನ್ ಅಂದ್ರೆ ಡೆಲ್ಲಿಗೆ ಒಂದು ವಿಶೇಷ ರೈಲ್ನ ಓಡಿಸ್ತಾ ಇದೀವಿ. ಅದೇ ರೀತಿ ಬೆಂಗಳೂರಿನಿಂದ ಚೆನ್ನೈ ಒಂದು ವಿಶೇಷ ಟ್ರೈನ್ನ ಓಡಿಸ್ತಾ ಇದೀವಿ.
ಅದೇ ರೀತಿ ಬೆಂಗಳೂರಿನಿಂದ ಪುಣೆಗೂ ಸಹ ನಾಳೆ ಒಂದು ವಿಶೇಷ ರೈಲನ್ನ ನಾವು ಓಡಿಸ್ತಾ ಇದ್ದೀವಿ. ಇನ್ನು ಈ ಮಧ್ಯೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಅವರನ್ನ ವಜಾಗೊಳಿಸಲು ಕೇಂದ್ರ ಸಿದ್ಧತೆ ನಡೆಸಲಾಗಿದೆ ಎನ್ನಲಾಗ್ತಿದೆ. ಈ ನಡುವೆ ವಿಮಾನಯಾನ ಪ್ರಯಾಣಿಕರಿಗಾದ ಸಮಸ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮಧ್ಯಪ್ರವೇಶ ಕೋರಿ ಸುಪ್ರೀಂ ಕೋರ್ಟ್ಗೆ PIL ಕೂಡ ಸಲ್ಲಿಸಲಾಗಿದೆ. ಸದ್ಯದ ಪರಿಸ್ಥಿತಿ ಪ್ರಕಾರ ಸಮಸ್ಯೆ ಇತ್ಯರ್ಥವಾಗಲು ಇನ್ನೂ 10 ದಿನಗಳ ಅಗತ್ಯವಿದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಳೆದ 33 ವರ್ಷಗಳ ಹಿಂದೆ ನಡೆದಿದ್ದ ಬಾಬ್ರಿ ಮಸೀದಿ ಧ್ವಂಸ ವಿಚಾರ ಈಗ ಮತ್ತೆ ಜೀವ ಪಡೆದುಕೊಂಡಿದೆ. ಆದರೆ ಈ ಬಾರಿ ಸುದ್ದಿಯಲ್ಲಿರೋದು ಅಯೋಧ್ಯೆಯಲ್ಲಿನ ಬಾಬ್ರಿ ಮಸೀದಿ ಅಲ್ಲ, ಬದಲಿಗೆ ಪಶ್ಚಿಮ ಬಂಗಾಳದಲ್ಲಿನ ಬಾಬ್ರಿ ಮಸೀದಿ. ಬಾಬ್ರಿ ಮಸೀದಿ ನಿರ್ಮಾಣ ಮಾಡ್ತೀನಿ ಅಂದಿದ್ದಕ್ಕೆ TMCಯಿಂದ ಹೊರದೂಡಲ್ಪಟ್ಟಿದ್ದ ಶಾಸಕ ಹುಮಾಯುನ್ ಕಬೀರ್ ಈಗ ತಮ್ಮ ಕ್ಷೇತ್ರದಲ್ಲಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿಯೇ ಬಿಟ್ಟಿದ್ದಾರೆ. ಹೀಗಾಗಿ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಸಿಡಿದೆದ್ದಿರೋ ಬಿಜೆಪಿ ಇದೆಲ್ಲ ನಿಮ್ಮದೇ ನಾಟಕ ಅಂತ ಟೀಕೆ ಮಾಡಿದೆ. ಬಾಬ್ರಿ ಮಸೀದಿ ಧ್ವಂಸ 1992 ಡಿಸೆಂಬರ್ 6 ಅಂದ್ರೆ ಇಂದಿಗೆ ಬರೋಬ್ಬರಿ 33 ವರ್ಷಗಳೇ ಗತಿಸಿವೆ. ಈ ಕುರಿತು ಅಸಂಖ್ಯಾತ ಹೋರಾಟ, ಸಂಘರ್ಷ ಅದೆಲ್ಲ ಇತಿಹಾಸ ಪುಟ ಸೇರಿದ್ದಾಯಿತು. ಅಲ್ಲದೆ ಅಯೋಧ್ಯೆಯ ಆ ಸ್ಥಳದಲ್ಲಿ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಇಂಥ ಸಮಯದಲ್ಲಿ ಪರ್ಯಾಯ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದೆ. TMC ಉಚ್ಚಾಟಿತ ಶಾಸಕನಿಂದ ಬಾಬ್ರಿ ಮಸೀದಿ ನಿರ್ಮಾಣ. ಪಶ್ಚಿಮ ಬಂಗಾಳದ ರೆಜಿನಗರದಲ್ಲಿ ಅಡಿಗಲ್ಲು. ಹುಮಾಯುನ್ ಕಬೀರ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ TMC ಶಾಸಕ. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಯೋಧ್ಯೆ ಮಾದರಿ ಬಾಬ್ರಿ ಮಸೀದಿ ನಿರ್ಮಾಣದ ಹೇಳಿಕೆ ನೀಡಿದ್ದಕ್ಕೆ ಕಳೆದ ವಾರವಷ್ಟೇ TMCಯಿಂದ ಉಚ್ಚಾಟಿತರಾಗಿದ್ರು. ಆದರೆ ತನ್ನ ನಿಲುವು ಬದಲಿಸದ ಹುಮಾಯುನ್ ಕಬೀರ್ ರೆಜಿನಗರದಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿಯೇ ಬಿಟ್ಟಿದ್ದಾರೆ. ನಾರಾ-ಎ ತಕ್ಬೀರ್, ಅಲ್ಲಾಹು ಅಕ್ಬರ್ ಘೋಷಣೆಯೊಂದಿಗೆ ಕಬೀರ್ ವೇದಿಕೆ ಮೇಲೆ ಧರ್ಮಗುರುಗಳ ಜೊತೆಗೆ ರಿಬ್ಬನ್ ಕತ್ತರಿಸುವ ಮೂಲಕ ಮಸೀದಿಗೆ ಅಡಿಪಾಯ ಹಾಕಿದ್ರು. ಇನ್ನು ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಉತ್ತರ ಪ್ರದೇಶದಿಂದ ಮುಸ್ಲಿಂ ವ್ಯಕ್ತಿಯೋರ್ವ ತಲೆ ಮೇಲೆ ಇಟ್ಟಿಗೆ ಹೊತ್ತು ನಡೆದು ಬಂದಿದ್ದು ವಿಶೇಷವಾಗಿತ್ತು. ನೀವು ಮಸೀದಿ ಕಟ್ಟಿದ್ರೆ ನಾವು ರಾಮ ಮಂದಿರ ಕಟ್ತೀವಿ. TMC ಹುಮಾಯುನ್ ಕಬೀರ್ ವಿರುದ್ಧ ಬಿಜೆಪಿ ಗುಡುಗು. TMC ಹಾಗೂ ಉಚ್ಚಾಟಿತ ಶಾಸಕ ಹುಮಾಯುನ್ ಕಬೀರ್ ವಿರುದ್ಧ ಪಶ್ಚಿಮ ಬಂಗಾಳ ಬಿಜೆಪಿ ಸಿಡಿದೆದ್ದಿದೆ. ಬಿಜೆಪಿ ಶಾಸಕ ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ ಶೌರ್ಯ ದಿವಸ್ ಹೆಸರಲ್ಲಿ ಕೋಲ್ಕತ್ತಾದಲ್ಲಿ ರ್ಯಾಲಿ ನಡೆಸಲಾಯಿತು. ಈ ವೇಳೆ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಗುಡುಗಿದ್ರು. ममता सरकार का मदद फुल हाई अपेजमेंट पॉलिटिक्स बिना इजाजत नहीं सरकार की मदद के बिना ही नहीं हो सकता. ड्रामा, फुल ड्रामा. खतरनाक कदम है. बाबर की नाम लेकर कोई रिलीजियस प्लेस बनाना ये अच्छा कदम नहीं है. बीजेपी डेमोक्रेटिक वे में इसको रखेगी और हम राम मंदिर भी बनाएंगे मुर्शिदाबाद में. आज भी छोटे से आयोजन करके हमने राम पूजा वहां पे हमारे लोगों ने किया. आगे आने वाले समय में भव्य तरीके से राम मंदिर का शिलान्यास होगा. ಇನ್ನು ಬಾಬ್ರಿ ಮಸೀದಿ ಧ್ವಂಸವಾಗಿ 33 ವರ್ಷ ಹಿನ್ನೆಲೆ ದೇಶದಾದ್ಯಂತ ಭಾರಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ಅಯೋಧ್ಯೆ, ವಾರಣಾಸಿ, ಪ್ರಯಾಗ್ರಾಜ್, ಮಥುರಾದಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.